ಇವನು ವಿಡಿಯೋಗೋಸ್ಕರ ಇವಾಗ ಕ್ರೀಮ್ ಹಾಕೊಂಡು ಎಕ್ಸಾಮ್ ಅಂತ ಸಂಡೇನು ಕ್ಲಾಸ್ ಮಾಡೋರೆ ನಮ್ಮ ಪ್ರಿನ್ಸಿಪಲ್ಲು. ನೋಡಿ ಈ ತರ ಯಾರು ಗಲೀಜ್ ಮಾಡಬೇಡಿ. ಏನ್ ದೇವ್ರೈತೆ ಫುಲ್ ಇಬ್ರು ಕಾಂಪಿಟೇಷನ್. ಅವರಿಬ್ರು ರನ್ನರ್ಸ್. ಯಾರು ಆಯ್ತು ನೋಡೋಣ ಫಸ್ಟ್. ಯೂಟ್ಯೂಬ್ ಚಾನಲ್ ನಾವಿವಾಗ ಹೋಗ್ತಿರೋದು ಬ್ಯಾಕ್ವಾಟರ್ಗೆ. ಬ್ಯಾಕ್ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗ್ತಾ ಇದ್ದೀವಿ. ಇವನು ವಿಡಿಯೋಗೋಸ್ಕರ ಇವಾಗ ಕ್ರೀಮ್ ಹಾಕೊಂಡು ತಲೆ ಬಾಚ್ಕೊಂಡು ನಾವಿವಾಗ KRS ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗೋದ ಅಂತ ಹೇಳಿ ನಾವು ಹೊರಟ್ವಿ. ಬಟ್ ಇವಾಗ ಆಲ್ರೆಡಿ 6 o'clock ಆಗಿತ್ತು ನಾವು ಬಿಡೋ ಅಷ್ಟರಲ್ಲಿ. ಇವರೆಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಬೇಗನೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಲೇಟ್ ಆಗಿ ಹೋಗ್ತು. ಸೊ KRSಗೆ ಬಂದಿದ್ದು ನಾವು 6:30 ಆಗಿತ್ತು. ಅದರಿಂದ ಬೇಡ ಇವಾಗ ಹೋದರೆ ಅಲ್ಲಿ 6:30ಗೆ ಕ್ಲೋಸ್ ಆಗಿರುತ್ತೆ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸುಮ್ಮನೆ ಹೋದ್ರೂ ಏನು ಯೂಸ್ ಇಲ್ಲ ಅಂತ ಹೇಳಿ KRS ಗಾರ್ಡನ್ಗೆ ಹೋಗೋದ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ನಾವು ಹೋಗಿದ್ದು ತುಂಬ ವರ್ಷಗಳ ಹಿಂದೆ. ಇವಾಗ ತುಂಬ ಚೆನ್ನಾಗಿ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ KRS ಗಾರ್ಡನ್ಗೆ ಹೋದ್ವಿ. ನೋಡಿ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ KRS ಬಂದ್ಬಿಟ್ಟಿದೀವಿ ಗಾರ್ಡನ್ ನೋಡೋದಕ್ಕೆ. ಊರಿಂದ ಲೇಟ್ ಆಯ್ತು. ನನ್ನಿಂದ ಅಲ್ಲ, ಇವನಿಂದಾನೆ. ಇವನು ಬಂದಿರೋದೆ ನಾನು ಬೇಗ ಬಂದಿದ್ದೆ. ಪಾಪ ರೆಡಿಯಾಗಿ ಬಂದೇ ಇಲ್ಲ. ಕಾಲೇಜಿಂದ ಹಂಗೆ ಬಂದ್ಬಿಟ್ಟವಳೆ ನೋಡಿ. ವೆಲ್ಕಮ್ ಬ್ಯಾಕ್ ಟು ರಿಷಿಗೌಡ ಯೂಟ್ಯೂಬ್ ಚಾನಲ್ ಗೈಸ್. ನೋಡಿ ನಾಳೆ ಎಕ್ಸಾಮ್ ಇಟ್ಕೊಂಡು ಪಾಪ ಅವಳನ್ನ ಕರ್ಕೊ ಬಂದ್ಬಿಟ್ಟಿದ್ದೀವಿ ಗೈಸ್. ನನ್ಗೇನಾದ್ರು ಕಮ್ಮಿ ಮಾರ್ಕ್ಸ್ ಬಂದ್ರೆ ಇವರೇ ರೀಸನ್ ಗೈಸ್. ಅವಳಿಗೊಂದು ಸಿಕ್ಕಿದ ಚಾನ್ಸ್. ನಾವು ಗಾರ್ಡನ್ ತುಂಬ ಚೆನ್ನಾಗಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ ನೋಡೋದ ಅಂತ ಹೇಳಿ. ಬಟ್ ಇಲ್ಲಿ ವಾಟರ್ ಕೂಡ ಇಲ್ಲ, ಮತ್ತು ಗಿಡಗಳಲ್ಲೂ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ. ಏನೂ ಇಲ್ಲ, ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು ಇಲ್ಲಿ ಬಂದು. ಚಿಂಟು ಪಾಪ ಎಕ್ಸಾಮ್ ಬಿಟ್ಬಿಟ್ಟು ನೀರು ನೋಡೋಕೆ, ಆದ್ರೆ ಇಲ್ಲಿ ಫುಲ್ ನೀರು. ಎಕ್ಸಾಮ್ ಅಂತ ಸಂಡೇನು ಕ್ಲಾಸ್ ಮಾಡೋರೆ ನಮ್ಮ ಪ್ರಿನ್ಸಿಪಲ್ಲು. ಇವಾಗ ಏನಾದ್ರು ವ್ಲಾಗ್ ಏನಾದ್ರು ನೋಡ್ಬಿಟ್ರೆ ಗೈಸ್ ಕತೆ. ನೀರು ತುಂಬಾ ಚೆನ್ನಾಗಿದೆ. ಒಂದು ಡೈ ಹಾಕ್ಬಿಟ್ಟು ಎದ್ದು ಬರ್ಬೋದು. ಈಗ ನೀವೆಲ್ಲ ಹ್ಞೂ ಅಂದ್ರೆ ನಾನು ಡೈ ಹಾಕ್ತೀನಿ. ಕಪ್ಪು ಕಾಣಿಸ್ತಾ ಇದ್ದೀನಿ. ಯಾವ ಏ ಬನ್ನಿ ಅಮ್ಮ ಎಲ್ಲಿ ಏನ್ ದೇವ್ರೈತೆ ನೋಡಿ. ದೀಕ್ಷಿತ್ ಅಂತ ಯಾರಾದ್ರೂ ಹುಡುಗಿರು ನೋಡ್ತಾ ಇದ್ರೆ ಒಂದು ID ಕೊಡ್ತೀನಿ ಲಾಸ್ಟ್ ಅಲ್ಲಿ, ಪಾಪ ಫಾಲೋ ಮಾಡ್ಬೇಕಂತೆ. ಅವನೇ ಹೇಳಿದ್ದು ನೋಡಿ. ಎಷ್ಟು ಚೆನ್ನಾಗಿ ಓಡ್ತಿದ್ರೆ ಲೈಟಿಂಗ್ಸ್ ನೋಡಕ್ಕೆ ಫುಲ್ಲು. ಅಲ್ಲಿಂದ ಕಿರ್ಚಿತವ್ರೆ. ಇಬ್ರು ಫಾಸ್ಟ್ ಆಗಿ ಹೋಗ್ತಿದಾರೆ ನೋಡಿ. ಅವರು ಲೈಟಿಂಗ್ಸ್ ಅಲ್ಲಿ ಸ್ಟಾರ್ಟ್ ಆಗಿರೋದು, ಇವ್ರು ಇಲ್ಲಿ ಫುಲ್ ಓಡಕ್ ಸ್ಟಾರ್ಟ್ ಆಗಿದ್ದಾರೆ. ಹೆಂಗ್ ನಡೀತಾವ ಫುಲ್ ಇಬ್ರು ಕಾಂಪಿಟೇಷನ್. ಅವರಿಬ್ರು ರನ್ನರ್ಸ್. ಯಾರು ಆಯ್ತು ನೋಡೋಣ ಫಸ್ಟ್. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಾವು ಆ ಕಡೆ ಹೋಗ್ಬಿಟ್ಟಿದೀವಿ. ಫುಲ್ಲು ನೀರೆಲ್ಲ ಡ್ರೈ ಆಗ್ಬಿಟ್ಟಿದೆ. ನಾವೇನು ವಾಟರ್ ಇಲ್ಲ ಅನ್ಕೊಂಡು ಗಿಡಗಳೆಲ್ಲ ಒಣಗೋಗಿತ್ತು, ಅದು ನೋಡ್ಕೊ ಬಂದಿದ್ವಿ. ನೋಡಿದ್ರೆ ಈ ಕಡೆ ಹೋಗ್ಬೇಕು. ಬೈ ಮಿಸ್ಸು ನಾವು ಈ ಕಡೆ ಬಂದ್ಬಿಟ್ಟಿದೀವಿ. ಇವಾಗ ಇದು ಒಂದೇ ಕಡೆ ಲೈಟ್ ಇರೋದು, ಅದಕ್ಕೆ ವಿಡಿಯೋ ಮಾಡ್ಕೊಂಡು ನೋಡಿ. ಅವಾಗಲೇ ಯಾವುದೋ ಹುಡುಗಿ ಫುಲ್ಲು ದೀಪಾಗಿ ಮೆಸೇಜ್ ನೋಡಿ. ನಮ್ಮ ಅಮ್ಮ ನಮ್ಮ ಆಂಟಿ ಎಷ್ಟು ದೂರ ಹೊಂಟೋಗಿದ್ದಾರೆ ನೆಡ್ಕೊಂಡು. ನಮಗೆ ಅವನ್ನ ಬೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಸುಸ್ತಾಗಿದ್ರು. ಡ್ಯಾಮಿಗೆ ಬರ್ತೀರಾ ನೋಡಿ. ಈ ಥರ ಯಾರು ಗಲೀಜ್ ಮಾಡಬೇಡಿ.
ಎಲ್ಲ ಇಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಿ. ಈ ಥರ ಗಲೀಜು ಮಾಡೋದ್ರಿಂದ ನಮಗೂ ಪ್ರಾಬ್ಲಮ್ಮು, ಅದೇ ನೀರನ್ನ ನೀವು ಕುಡಿತೀರಾ, ನಿಮಗೂ ಪ್ರಾಬ್ಲಮ್ಮು. ಸೊ ಕೀಪ್ ಕ್ಲೀನ್ ದಿಸ್ KRS ಡ್ಯಾಮನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಅಷ್ಟೇ ವಿಷಯ. ನಾಳೆ ನೀವೇನಾರ ಕಮೆಂಟ್ ಕೊಡ್ತೀರಾ? ನೋ ಕಮೆಂಟ್. ಜಾಸ್ತಿ ಜಂಕ್ ಫುಡ್ ತಿನ್ಬಾರ್ದು ಗಾಯ್ಸ್. ನಾವಿವಾಗ ರೈನ್ ಡ್ಯಾನ್ಸ್ ವಾಟರ್ ಡ್ಯಾನ್ಸ್ ವಾಟರ್ ಡ್ಯಾನ್ಸ್ ನೋಡೋದಕ್ಕೆ ಈ KRS ಗಾರ್ಡನಲ್ಲಿ ಇದು ಒಂದೇ ಅನ್ಸುತ್ತೆ ಸ್ವಲ್ಪ ನೋಡೋ ಥರ ಇದ್ದಿದ್ದು. ಇನ್ನೆಲ್ಲ ಕಡೆ ವಾಟರ್ ಎಲ್ಲ ಡ್ರೈ ಆಗಿಬಿಟ್ಟಿದೆ, ಪ್ಲ್ಯಾಂಟ್ಸ್ ಕೂಡ ಡ್ರೈ ಆಗಿತ್ತು, ಏನೂ ಚೆನ್ನಾಗಿರ್ಲಿಲ್ಲ. ಸುಮ್ಮನೆ ವೇಸ್ಟ್ ಅನಿಸ್ತು. ಸುಮ್ಮನೆ ವಾಕಿಂಗ್ ಅಷ್ಟು ದೂರ ಎಲ್ಲ ವಾಕಿಂಗ್ ಮಾಡಿದ್ದೀವಿ. ಇವಾಗ ಎಲ್ಲ ಮುಗೀತು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪುನಃ ಪಾರ್ಕಿಂಗ್ ಹೋಗ್ಬೇಕಂದ್ರೆ ತುಂಬ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆ್ಯಕ್ಚುಲಾಗಿ ಏನೂ ಇಲ್ಲ ನೋಡೋದಕ್ಕೆ, ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಇವಾಗ ಮನೆ ತುಂಬಾ ಸುಸ್ತಾಗೋಯ್ತು. ಏನು ಮಾಡ್ಬೇಡ ನಡೆದು ಸುಸ್ತಾಗಿ ಪಾಪ ಬಂದು ಪಾಯಸ ಕೊಡ್ತಾರೆ. ನೋಡಿ ಗೈಸ್ ಫುಲ್ಲು ಟಯರ್ಡ್ ಆಗಿರ್ತೀನಿ. ನೋಡಿ ಫುಲ್ಲು. ಇವನಿಗೆ ನೆಕ್ಸ್ಟ್ ವೀಕ್ ಶಾಪಿಂಗ್ ಹೋಗ್ಬೇಕಂತ ಒಂದು ಬರ್ಡೇ ಇದೆ, ಮಾರ್ಚ್ 11th. ಸೊ ನೆಕ್ಸ್ಟ್ ಶಾಪಿಂಗ್ ಹೋಗೋದ ಅಂತ ಇವಾಗ ಹೇಳ್ತಿದ್ದಾನೆ. ನೆಕ್ಸ್ಟ್ ವೀಕ್ ಬಂದ್ಬಿಡು ಹೋಗೋಣ. ಎಲ್ಲಿಗೆ ಹೋಗೋದ ಶಾಪಿಂಗು? ನೆಕ್ಸಸ್ ಹೋಗೋದ. ಬಾಯ್ ಬಾಯ್ next guys. Bye. All the best for your exams. Thank you. ಚೆನ್ನಾಗಿ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.